ಕರುನಾಡು ಕೋಮಲ ಚಾನಲ್ಗೆ ಸುಸ್ವಾಗತ. ಪ್ರಸವ ನಂತರದ ಸಮಯದಲ್ಲಿ ಎಲ್ಲ ಬಾಣಂತನದ ಪದ್ಧತಿಗಳ ಜೊತೆಗೆ ಯೋಗಾಭ್ಯಾಸಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಹಾಲುಣಿಸುವಂಥ ತಾಯಂದಿರಿಗೆ ಬಹಳಷ್ಟು ಉಪಯೋಗಗಳಿದೆ. 3 ತಿಂಗಳು ಅಥವಾ 6 ತಿಂಗಳು ತುಂಬಿದ ನಂತರ ಶುರು ಮಾಡ್ಕೊಬೇಕು. ಇಲ್ಲ ಅಂದರೆ ಏನಾದ್ರು ಕಾಂಪ್ಲಿಕೇಶನ್ಸ್ ಇದ್ದರೆ ವೈದ್ಯರ ಸಲಹೆ ಮೇರೆಗೆ ಅಭ್ಯಾಸವನ್ನು ಕೈಗೊಳ್ಳಬೇಕಾಗತ್ತೆ. ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಸಿಗುವಂತಹ 10-15 ನಿಮಿಷ ಬಿಡುವಿನಲ್ಲಿ ಮಾಡ್ಕೋಬೋದಾದಂಥ ಸಿಂಪಲ್ ಆಸನಗಳನ್ನು ನೋಡೋಣ. ಮೊದಲಿಗೆ ವಜ್ರಾಸನದಲ್ಲಿ ಕುಳಿತು ಕಣ್ಣು ಮುಚ್ಚಿ ನಿಮ್ಮ ಬೆನ್ನನ್ನು ನೇರವಾಗಿರಿಸಿ ನಿಮ್ಮ ಧ್ಯಾನವನ್ನು ನಿಮ್ಮೊಳ್ಳಿ ಕೇಂದ್ರೀಕರಿಸಿ. ನಂತರ ಸುಖಾಸನದಲ್ಲಿ ಕುಳಿತುಕೊಂಡು ಮೊದಲಿಗೆ ಕುತ್ತಿಗೆಯ ವ್ಯಾಯಾಮ. ಬೆನ್ನು ನೇರವಾಗಿರಲಿ. ಸಹಜ ಉಸಿರಾಟದೊಂದಿಗೆ ಉಸಿರು ತುಂಬಿಕೊಳ್ತಾ ಕತ್ತು ಹಿಂದೆ, ಉಸಿರನ್ನು ಹೊರಗೆ ಹಾಕ್ತಾ ಕತ್ತನ್ನು ಮುಂದೆ ಬಾಗಿಸಬೇಕು. ಹಾಗೆ ಸಹಜವಾದ ನಿಧಾನವಾದ ಉಸಿರಾಟದೊಂದಿಗೆ ಕುತ್ತಿಗೆಯನ್ನು ಬಲಗಡೆ ಹಾಗೆ ನಿಧಾನವಾಗಿ ಎಡಗಡೆ ಬಾಗಿಸಬೇಕು. ಬಲಗಡೆ ಒಮ್ಮೆ, ಎಡಗಡೆ ಒಮ್ಮೆ. ಬಲಗಡೆ ಬಾಗಿದಾಗ ನಮ್ಮ ಬಲಗೈಯಿಂದ ಕುತ್ತಿಗೆಯನ್ನು ಸರಳವಾಗಿ ಸಡಿಲವಾಗಿ ಹಿಡಿದುಕೊಳ್ಳಿ. ತುಂಬ ಬಿಗಿಬೇಡ. ಅದೇ ರೀತಿ ಎಡಗಡೆ ಬಾಗಿದಾಗ ಕೂಡ ಮಾಡಬಹುದು. ಅದಾದ ಮೇಲೆ ಅರ್ಧ ವೃತ್ತಾಕಾರದಲ್ಲಿ ಕತ್ತನ್ನು ತಿರುಗಿಸಬೇಕು. ಅರ್ಧ ವೃತ್ತಾಕಾರ ಎಡಗಡೆ, ನಂತರ ಅರ್ಧ ವೃತ್ತಾಕಾರ ಬಲಗಡೆ. ವೃತ್ತಾಕಾರದಲ್ಲಿ ಕತ್ತನ್ನು ಬಾಗಿಸಿದಾಗ ನಮ್ಮ ಕಿವಿಯನ್ನು ಭುಜಗಳಿಗೆ ತಾಗಿಸಬೇಕು. ನಂತರ ಶೋಲ್ಡರ್ಸ್ ರೊಟೇಷನ್. ಭುಜಗಳನ್ನು ನಿಧಾನವಾಗಿ ವೃತ್ತಾಕಾರದಲ್ಲಿ ಎದೆಯನ್ನು ಹಿಗ್ಗಿಸ್ತಾ ಹಿಂದಕ್ಕೆ 5 ಬಾರಿ ತಿರುಗಿಸಬೇಕು. ಅದೇ ರೀತಿ ಎದೆಯನ್ನು ಕುಗ್ಗಿಸ್ತಾ ಮುಂದಕ್ಕೆ 5 ಬಾರಿ ತಿರುಗಿಸಬೇಕು ವೃತ್ತಾಕಾರದಲ್ಲಿ. ನಂತರ ಬಲಹಸ್ತ ಮೊಣಕೈವರೆಗೂ ನೆಲದ ಮೇಲಿಟ್ಟು ಉಸಿರು ತುಂಬಿಕೊಳ್ತಾ ಎಡಗೈಯನ್ನು ನೇರವಾಗಿ ಮೇಲೆತ್ತಬೇಕು. ಹಾಗೆ ಉಸಿರು ಹೊರ ಹಾಕ್ತಾ ಬಲಗಡೆ ಬಾಗಬೇಕು. ಅದೇ ರೀತಿ ಉಸಿರು ತುಂಬಿಕೊಳ್ತಾ ಕೈ ನೇರವಾಗಿ, ಬೆನ್ನು ನೇರವಾಗಲಿ. ಉಸಿರು ಹೊರ ಹಾಕ್ತಾ ಕೈಯನ್ನು ಕೆಳಗೆ ನೆಲಕ್ಕೆ ಇಡಬೇಕು. ಅದೇ ರೀತಿ ಎಡಹಸ್ತ ಮೊಣಕೈವರೆಗೂ ನೆಲದ ಮೇಲಿಟ್ಟು ಬಲಗೈಯನ್ನು ಮೇಲೆತ್ತಾ ಉಸಿರು ತುಂಬಿಕೊಳ್ಬೇಕು. ನಂತರ ಉಸಿರು ಹೊರ ಹಾಕ್ತಾ ಎಡಗಡೆ ದೇಹ ಹಾಗೂ ಕೈಯನ್ನು ಬಾಗಿಸ್ತಾ ಹೋಗಬೇಕು. ಉಸಿರು ಹೊರ ಹಾಕ್ತಾ ಹೋಗಬೇಕು. ಅದಾದಮೇಲೆ ನಿಧಾನವಾಗಿ ಬೆನ್ನು ನೇರ, ಕೈ ನೇರ, ಉಸಿರು ತುಂಬಿಕೊಳ್ಬೇಕು. ಕೈಯನ್ನು ಕೆಳಗೆ ಇಳಿಸ್ತಾ ಉಸಿರನ್ನು ಹೊರಗೆ ಹಾಕಬೇಕು. ಮತ್ತೊಮ್ಮೆ ಬಲಗೈ ಕೆಳಗೆ ನೆಲದ ಮೇಲೆ, ಉಸಿರು ತುಂಬಿಕೊಳ್ತಾ ಎಡಗೈ ಮೇಲೆ, ಉಸಿರು ಹೊರಗೆ ಹಾಕ್ತಾ ಎಡಗೈಯನ್ನು ಬಲಗಡೆ ಬಾಗ್ತಾ ಹೋಗಬೇಕು. ನಂತರ ಬೆನ್ನು ನೇರ ಮಾಡಿಕೊಂಡು ಉಸಿರು ತುಂಬಿಕೊಂಡು ಎಡಗೈಯನ್ನು ನೆಲದ ಮೇಲಿಡುವಷ್ಟರಲ್ಲಿ ಉಸಿರನ್ನು ಹೊರಗೆ ಹಾಕಬೇಕು. ಇದೇ ರೀತಿ ಎಡಗೈಯನ್ನು ನೆಲದ ಮೇಲಿಟ್ಟು ಬಲಗೈಗೂ ಕೂಡ ಮಾಡಬೇಕು. ನಮ್ಮ ಆಸನಗಳ ಜೊತೆ ಉಸಿರಾಟವನ್ನು ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಬೇಕು. ಮಾರ್ಜರಿ ಆಸನ. 2 ಮಂಡಿಗಳು ಹಾಗೂ ಹಸ್ತಗಳ ಮೇಲೆ ಬರಬೇಕು. ಮಂಡಿಗಳ ನಡುವೆ ಸ್ವಲ್ಪ ಅಂತರವಿರಲಿ. ಬೆನ್ನು ಹಳ್ಳ ಮಾಡಿ ಉಸಿರು ತುಂಬಿಕೊಂಡು ಬೆನ್ನು ಮೇಲೆ ಮಾಡಿ ಉಸಿರನ್ನು ಹೊರಗೆ ಹಾಕಬೇಕು. ಈಗ ಇನ್ಹೇಲ್, ಈಗ ಎಕ್ಸೇಲ್. ಇನ್ಹೇಲ್ ಈ ರೀತಿ, ಎಕ್ಸೇಲ್ ಮಾಡುವಾಗ ಬೆನ್ನು ಮೇಲೆ ಮಾಡಿ ಕತ್ತನ್ನು ಒಳಗೆ ತಗೋಬೇಕು. ಈ ರೀತಿ ಒಂದು 5 ಬಾರಿ ಮಾಡಬೇಕು. ಈಗ ಇದೇ ಇನ್ಹೇಲ್ ಎಕ್ಸೇಲ್ ಜೊತೆಗೆ ಸ್ವಲ್ಪ ಬಾಡಿ ರೊಟೇಷನ್ ಕೂಡ ಮಾಡಬೇಕು. ಇನ್ಹೇಲ್ ಮಾಡುವಾಗ ಬಾಡಿನ ಸ್ವಲ್ಪ ಹಿಂದಕ್ಕೆ ತಗೊಂಡು ಬರಬೇಕು. ಎಕ್ಸೇಲ್ ಮಾಡುವಾಗ ಹಾಗೇ ರೊಟೇಷ್ನಲ್ ಆಗಿ ಮುಂದಕ್ಕೆ ಎಳ್ಕೊಂಡು ಹೋಗಬೇಕು. ಇನ್ಹೇಲ್ ಮಾಡುವಾಗ ಬೆನ್ನು ಹಳ್ಳ ಮಾಡಿ ಹಿಂದಕ್ಕೆ ಬರಬೇಕು. ಬೆನ್ನು ಮೇಲೆ ಮಾಡಿ ತಲೆ ಒಳಗೆ ಮಾಡಿ ಎಕ್ಸೇಲ್ ಮಾಡಬೇಕಾದ್ರೆ ಹಾಗೆ ಮುಂದೆ ಹೋಗಬೇಕು. ಈ ಥರ ಮೂಮೆಂಟ್ಸ್ನ ಹಿಂದಕ್ಕೆ ಒಂದು 5 ಸಲ, ಮುಂದಕ್ಕೆ ಒಂದು 5 ಸಲ ಬರೋ ಥರ ಮಾಡಬೇಕು. ಅದಾದಮೇಲೆ ಬಲಗೈ ಹಾಗೂ ಎಡಗಾಲನ್ನು ಎತ್ತಿ ಉಸಿರು ತುಂಬ್ಕೋಬೇಕು. ಎರಡನ್ನು ಕೆಳಗಡೆ ಇಳಿಸ್ತಾ ಉಸಿರು ಹೊರಗೆ ಹಾಕಬೇಕು. ಇನ್ಹೇಲ್, ಎಕ್ಸೇಲ್. ಇವಾಗ ಎಡಗೈ ಹಾಗೂ ಬಲಗಾಲನ್ನು ಮೇಲೆತ್ತಾ ಇನ್ಹೇಲ್, ಕೆಳಗಡೆ ಇಳಿಸ್ತಾ
ಉಸಿರು ಹೊರಗೆ ಹಾಕಬೇಕು. ಈಗ ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಈ ಥರ ಒಂದು 5 ಬಾರಿ ಮಾಡಬೇಕು. ಇದಾದಮೇಲೆ ಬಾಲಾಸನ, ಹಣೆಯನ್ನು ನೆಲಕ್ಕೆ ಇಟ್ಟು 2 ಕೈಗಳನ್ನು ಮುಂದಕ್ಕೆ ಚಾಚಿ ತುಂಬ ರಿಲ್ಯಾಕ್ಸ್ಡ್ ಆಗಿ ಸರಳವಾಗಿ ದೇಹವನ್ನು ಆದಷ್ಟು ಸಡಿಲವಾಗಿಟ್ಟು ವಿಶ್ರಾಂತಿಯನ್ನು ಪಡಿಬೇಕು. ಸಹಜವಾದ ಸರಳವಾದ ನಿಧಾನವಾದ ಉಸಿರಾಟ ಇರಲಿ. ನಮ್ಮ ದೇಹಕ್ಕೆ ಸಾಕು ಅನ್ನಿಸಿದಾಗ, ನಾವು ರೆಡಿ ಆದಾಗ ನಿಧಾನವಾಗಿ ಮೇಲೆದ್ದು ಮಂಡಿಗಳನ್ನು ಮೇಲೆತ್ತಿ ಅಧೋಮುಖ ಶ್ವಾನಾಸನಕ್ಕೆ ಬರಬೇಕು. ಕಾಲು ಬೆರಳುಗಳ ಮೇಲೆ ನಿಂತು ನಮ್ಮ ಹಿಮ್ಮಡಿಯನ್ನು ಹಿಂದೆ ಮುಂದೆ ಆಡಿಸ್ಬೇಕು. ಅದಾದಮೇಲೆ ಪುಟ್ಟ ಹೆಜ್ಜೆಗಳ ಮೂಲಕ ಮುಂದಕ್ಕೆ ಬರ್ತಾ ಪಾದಹಸ್ತಾಸನಕ್ಕೆ ಬರಬೇಕು. ಆದಷ್ಟು ಬೆನ್ನು ನೇರವಾಗಿಟ್ಕೊಂಡು 2 ಕೈಗಳನ್ನು ತಲೆಯ ಮೇಲ್ಭಾಗದಲ್ಲಿ ಲಾಕ್ ಮಾಡಿಕೊಂಡು, ಅಂದರೆ ಮಡಿಸಿಕೊಂಡು ಮುಂದಕ್ಕೆ ಜೋತು ಬೀಳುವ ರೀತಿಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ನಿಧಾನವಾಗಿ ಮೇಲೆದ್ದು ತಾಡಾಸನ ಸ್ಥಿತಿಯಲ್ಲಿ 2 ಕೈ ಬೆರಳುಗಳನ್ನು ಜೋಡಿಸಿ ದೇಹವನ್ನು ಮೇಲಕ್ಕೆ ಎಳೆಯಬೇಕು. ನಂತರ ವೀರಭದ್ರಾಸನ 1ನೇ ಸ್ಥಿತಿಗೆ ಬಂದು ಉಸಿರನ್ನು ತುಂಬಿಕೊಳ್ತಾ ಕೈಗಳನ್ನು ಮೇಲೆತ್ತಿ ಉಸಿರು ಹೊರ ಹಾಕ್ತಾ ಕೈ ಕೆಳಗೆ. ಇನ್ಹೇಲ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಡೌನ್. 2 ಕೈ ಬೆರಳುಗಳನ್ನು ಲಾಕ್ ಮಾಡಿ ಬೆನ್ನಿನ ಹಿಂದೆ ಎದೆಯನ್ನು ಹಿಗ್ಗಿಸ್ತಾ ಬೆನ್ನಿನ ಮೂಳೆಗೆ ಒಂದು ಒಳ್ಳೆಯ ಸ್ಟ್ರೆಚ್ಚನ್ನು ಕೊಟ್ಟು ಬಲಗೈಯನ್ನು ಬಲಗಾಲಿನ ಮೇಲಿಟ್ಟು ಎಡಗೈಯನ್ನು ಮೇಲೆತ್ತುತ್ತಾ ಉಸಿರು ತುಂಬಿಕೊಂಡು ಹಾಗೆ ಮುಂದೆ ಬಾಗ್ತಾ ನಮ್ಮ ಹಣೆಯನ್ನು ಎಡಗಾಲಿನ ಮೇಲೆ ತಾಗಿಸ್ತಾ ಉಸಿರನ್ನು ಹೊರಗೆ ಹಾಕಬೇಕು. ಆಸನದ ಜೊತೆಯಲ್ಲಿ ಉಸಿರಾಟವನ್ನು ಅಡ್ಜಸ್ಟ್ ಮಾಡಬೇಕು. ಈಗ ಬಲಗಾಲನ್ನು ಮುಂದೆಗಡೆ ಇಟ್ಟು ವೀರಭದ್ರಾಸನ 1ನೇ ಸ್ಥಿತಿ. ಉಸಿರು ತುಂಬಿಕೊಳ್ತಾ ಕೈ ಮೇಲೆ, ಉಸಿರು ಹೊರ ಹಾಕ್ತಾ ಕೈ ಕೆಳಗೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಬೆರಳನ್ನು ಲಾಕ್ ಮಾಡಿ ಎದೆಯನ್ನು ಹಿಗ್ಗಿಸ್ತಾ ಉಸಿರು ತುಂಬಿಕೊಂಡು ಬೆನ್ನಿಗೆ ಒಂದು ಒಳ್ಳೆಯ ಸ್ಟ್ರೆಚ್ ಕೊಡ್ತಾ ಮುಂದೆ ಬಾಗ್ತಾ ಉಸಿರು ಹೊರ ಹಾಕಿ ಬಲಗಾಲಿಗೆ ಹಣೆಯನ್ನು ತಾಗಿಸಬೇಕು. ನಿಧಾನವಾಗಿ ಉಸಿರನ್ನು ತುಂಬಿಕೊಳ್ತಾ ಮೇಲೆದ್ದು ನೇರವಾಗಿ ನಿಲ್ಲಬೇಕು. ಸಹಜ ಉಸಿರಾಟದೊಂದಿಗೆ 2 ಕಾಲುಗಳ ನಡುವೆ 3 ಅಡಿ ಅಂತರವಿರಲಿ. 2 ಕೈಗಳನ್ನು ಮೇಲೆತ್ತುತ್ತಾ ಉಸಿರು ತುಂಬಿಕೊಂಡು ಉಸಿರು ಹೊರ ಹಾಕ್ತಾ ಮುಂದೆ ಬಾಗಿ ತಲೆಯನ್ನು ನೆಲಕ್ಕೆ ಇಡಬೇಕು, ಮೊಣಕೈಯನ್ನು ನೆಲಕ್ಕೆ ಇಡಬೇಕು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟದೊಂದಿಗೆ ಕಾಲುಗಳು ನೇರವಾಗಿರಲಿ. 10 ಉಸಿರಾಟಗಳ ನಂತರ ನಿಧಾನವಾಗಿ ಮೇಲೆದ್ದು ಕಾಲುಗಳನ್ನು ಜೋಡಿಸಿ ನೇರವಾಗಿ ನಿಂತ್ಕೊಳ್ಳಿ. ತುಂಬ ರಿಲ್ಯಾಕ್ಸ್ಡ್ ಸಿಗತ್ತೆ ಈ ಒಂದು ಸ್ಥಿತಿಯಲ್ಲಿ. ಶವಾಸನಕ್ಕೆ ಹೋಗೋ ಮುನ್ನ ಬದ್ಧ ಕೋನಾಸನದ ಸ್ಥಿತಿಯಲ್ಲಿ ಕುಳಿತುಕೊಂಡು ನಿಧಾನವಾಗಿ ಬಲಗಡೆ ಹಾಗೂ ಎಡಗಡೆ ಹೊರಳಾಡ್ತಾ ನಿಧಾನವಾಗಿ ಹಿಂದಕ್ಕೆ ಮಲಗಿ ಮಂಡಿಗಳು ಮಡಚಿರಲಿ, ಪಾದಗಳು ಜೋಡಿಸಿರಲಿ, ಹಸ್ತಗಳು ಮೇಲ್ಮುಖವಾಗಿರಲಿ, ಸಹಜವಾದ ಉಸಿರಾಟ ಇರಲಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 2 ಪಾದಗಳನ್ನು ನೇರವಾಗಿ ನೀಡಿ ಪಾದಗಳ ನಡುವೆ ಅಂತರವಿರಲಿ. ನಮ್ಮ ಎಲ್ಲ ಆಯಾಸವನ್ನು, ಸ್ಟ್ರೆಸ್, ಟೆನ್ಷನ್ಸನ್ನು ಭೂಮಿ ತಾಯಿಗೆ ಬಿಟ್ಟು ಹೊಸ ಚೈತನ್ಯವನ್ನು ಪ್ರಕೃತಿಯಿಂದ ಪಡೆದುಕೊಳ್ತಾ ನಮಗೆ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಅನ್ನಿಸಿದಾಗ ಬಲಮಗ್ಗಲಿಗೆ ಹೊರಳಿ ನಿಧಾನವಾಗಿ ಎದ್ದು ಕುಳಿತು 2 ಹಸ್ತಗಳನ್ನು ಉಜ್ಜಿ ಆ ಬೆಚ್ಚಗಿನ ಅಪ್ಪುಗೆಯನ್ನು ಕಣ್ಣಿನ ಮೇಲಿಟ್ಟು
ಮುಖವನ್ನು ಸವರ್ತಾ ನಮ್ಮ ಹಸ್ತಗಳನ್ನು ನೋಡಿಕೊಂಡು ನಿಮ್ಮ ಮಕ್ಕಳ ಜೊತೆ ನಿಮ್ಮ ದಿನ ಶುಭವಾಗಿರಲಿ. ನಮಸ್ತೆ.